ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಬುಧವಾರದ ಬ್ಲಾಗ್ ಇದು ಫ್ರೆಂಡ್ಸ್. ಅಂದರೆ ಬುಧವಾರ ನನ್ನ ಮಗನಿಗೆ ಅಡ್ಮಿಷನ್ ಫೀಸು ಮತ್ತು ಅವನಿಗೆ ಸ್ವಲ್ಪ ಬುಕ್ಸು ಎಲ್ಲ ತರಬೇಕಿತ್ತು. ಹಂಗೆ ಸ್ಕೂಲಿಗೆ ಹೋಗಿ ಅಡ್ಮಿಷನ್ ಫೀಸ್ ಎಲ್ಲ ಪೇ ಮಾಡಿ ಬರೋಣ ಅಂದ್ಬಿಟ್ಟು ಹೋಗ್ತಾಯಿದ್ವಿ. ನಾನು, ನಮ್ಮ ಹಸ್ಬೆಂಡು, ಪಾಪು 3 ಜನನೂ ಹೋಗ್ತಾಯಿದ್ವಿ ಗಾಡೀಲಿ. ಬಂದು ಇಲ್ಲಿ ಸ್ಕೂಲ್ ಹತ್ರ ಕೂತಿದ್ದೀವಿ, ವೆಯ್ಟ್ ಮಾಡಿ ಅಂತ ಹೇಳಿದ್ರು. ಅದಾದಮೇಲೆ ಬಂದು ಇಲ್ಲಿ ಅಡ್ಮಿಷನ್ ಫೀಸ್ ಎಲ್ಲ ಕಟ್ಟಿ ಆಮೇಲೆ ಅವನಿಗೆ ಸ್ವಲ್ಪ ಬುಕ್ಸ್ಗೆಲ್ಲ ಅಮೌಂಟ್ ಕೊಡಬೇಕಿತ್ತು. ಅಲ್ಲೇ ಸ್ಕೂಲಿಂದನೇ ಬುಕ್ಸ್ ಎಲ್ಲ ಕೊಡ್ತಾರೆ, ಅದು ನಾವು ಅಮೌಂಟ್ ಪೇ ಮಾಡಬೇಕು. ಅಂದರೆ ನಾವು ಇಂಗ್ಲೀಷ್ ಮೀಡಿಯಮ್ಗೆ ಹಾಕಿದ್ದೀವಿ, ಪ್ರೈವೇಟ್ ಸ್ಕೂಲ್ಗೆ ಹಾಕಿದ್ದೀವಿ. ಅದಕ್ಕೆ ನಾನು ಇಲ್ಲಿ ಅಡ್ಮಿಷನ್ ಫೀಸ್ ಎಲ್ಲ ಕಟ್ಟಿ ಬುಕ್ಸ್ಗೆ ಏನೇನು ಅಮೌಂಟ್ ಬೇಕು ಅದೆಲ್ಲನೂ ಕಟ್ಟೋಣ ಅಂದ್ಬಿಟ್ಟು ಬಂದ್ವಿ. ಅಂದರೆ ಅವನು ಸೋಮವಾರದಿಂದನೇ ಸ್ಕೂಲಿಗೆ ಹೋಗ್ತಾಯಿದ್ದ. ನಾವು ಬುಧವಾರ ಹೋಗಿ ಅಮೌಂಟ್ ಪೇ ಮಾಡಿಬಿಟ್ಟು ಬುಕ್ಸ್ ಎಲ್ಲ ಇಸ್ಕೊಂಡು ಬರೋಣ ಅಂದ್ಬಿಟ್ಟು ಸುಮ್ಮನೆ ಆಗಿದ್ವಿ. ಬಂದು ನೋಡಿ, ಭಾರತೀಯ ವಿದ್ಯಾಮಂದಿರ ಆಂಗ್ಲ ಭಾಷೆ. ಅದಾದಮೇಲೆ ಇಲ್ಲಿಂದ ಕೆಲಸ ಮುಗಿಸ್ಕೊಂಡು ಬುಕ್ ಸ್ಟೋರ್ಗೆ ಹೋಗೋಣ ಅಂತ ಹೋಗ್ತಾಯಿದ್ವಿ. ಬುಕ್ ಸ್ಟೋರಲ್ಲಿ ಅವನಿಗೆ ಸ್ವಲ್ಪ ನೋಟ್ಬುಕ್ಗಳು ತಗೊಳ್ಬೇಕಾಗಿತ್ತು. ಅಂದರೆ ಅವರು ಒಂದು ಲಿಸ್ಟ್ ಕಳಿಸಿದ್ರು ನಮಗೆ ಗ್ರೂಪ್ಗೆ. ಅಂದರೆ ವಾಟ್ಸಪ್ ಗ್ರೂಪ್ ಕಳಿಸಿರ್ತಾರೆ ಸ್ಕೂಲಿಂದ. 1 ಇಯರ್ಗೆ ಆಗೋ ತನಕ ಬುಕ್ಸ್ಗಳು ಯಾವ್ದ್ಯಾವ್ದು ತೊಗೋಬೇಕು ನೋಟ್ಬುಕ್ಗಳ ಅಂತ ಅಂದ್ಬಿಟ್ಟು, ಅದನ್ನು ತಗೊಳ್ಳೋಣ ಅಂತ ಅಂದ್ಬಿಟ್ಟು ಹೋದ್ವಿ. ಹಂಗೆ ನೋಟ್ಬುಕ್ ಎಲ್ಲ ತಗೊಂಡ್ವಿ. ಅವ್ನಿಗೆ ಏನೇನು ಬೇಕು ಎಲ್ಲ ತಗೊಂಡು ಬೇಗನೆ ಬಂದುಬಿಟ್ವಿ. ಅಂದರೆ ನಾನು ಸಿಂಪಲ್ಲಾಗಿ ವೀಡಿಯೋ ಮಾಡಿದ್ದೀನಿ. ಅಂದರೆ ತುಂಬ ದಿನ ಗ್ಯಾಪ್ ಇರುತ್ತಲ್ಲ, ಅದಕ್ಕೆ ಇದನ್ನಾದರೂ ವೀಡಿಯೋ ಮಾಡಿ ಹಾಕೋಣ ಅಂತ ಅಂದ್ಬಿಟ್ಟು ಅವತ್ತು KNನಗರ್ಗೆ ಬಂದಿದ್ವಿ ಪಾಪುಗೆ ಅಡ್ಮಿಷನ್ ಫೀಸ್ ಕಟ್ಟೋಕ್ಕೆ ಅಂದ್ಬಿಟ್ಟು. ಹಂಗೆ ಚಿಕ್ಕದಾಗಿ ವೀಡಿಯೋ ಮಾಡ್ಕೊಂಡಿದ್ದೆ, ಅದನ್ನು ಹಾಕಿದ್ದೀನಿ ಫ್ರೆಂಡ್ಸ್. ಮನೆಗೆ ಬರ್ತಿದ್ದಂಗೆ ಪಾಪು ಮಲಗಿಬಿಟ್ಟಿದ್ಲು, ಗಾಡೀಲೇ ಮಲಿಕೋಬಿಟ್ಟಿದ್ಲು ಅವಳು ಪಾಪು. ಆಮೇಲೆ ಅವಳನ್ನ ಮಲಗಿಸ್ಬಿಟ್ಟು ಅಡುಗೆ ಏನೂ ಮಾಡಿರಲಿಲ್ಲ. ಅವನಿಗೆ ಪಾಪುಗೆ ಸ್ವಲ್ಪ ಬೆಳಗ್ಗೆ ಬಿಸಿಬೇಳೆಭಾತ್ ಮಾಡಿದೆ, ಅದೇ ಇತ್ತು ಸ್ವಲ್ಪ. ಮಧ್ಯಾಹ್ನ ಎಲ್ಲರೂ ತಿನ್ಕೊಂಡ್ವಿ. ಅದಾದಮೇಲೆ ಬುಕ್ಸ್ಗಳೆಲ್ಲನೂ ಎತ್ತಿಡ್ತಾಯಿದ್ದೆ ನೋಡಿ. ಬುಕ್ಸ್ಗಳು, ಟೆಕ್ಸ್ಟ್ ಬುಕ್ಕು ಮತ್ತು ನೋಟ್ಬುಕ್ಕು ಎಲ್ಲನೂ ಎತ್ತಿಡ್ತಾಯಿದ್ದೆ. ಮ್ಯಾಥ್ಸು, ಕನ್ನಡ, ಇಂಗ್ಲೀಷು ಎಲ್ಲ ಕೊಟ್ಟಿದ್ದರು. EVS ಒಂದು ಕೊಟ್ಟಿರಲಿಲ್ಲ, ಪಾರ್ಟ್ 1 ಪಾರ್ಟ್ 2 ಕೊಟ್ಟಿರಲಿಲ್ಲ. ಕೊಡ್ತೀವಿ ಅಂತ ಹೇಳಿದರು, ಇನ್ನೂ ಬಂದಿಲ್ಲ ಅಂದರು. ಅದಾದಮೇಲೆ ಸಂಜೆ ದೀಪ ಹಚ್ಚಿದೆ. ಒಂದು 6:30 7 ಗಂಟೆ ಆಗಿತ್ತು ಅಷ್ಟೊತ್ತಿಗೆ. ದೀಪ ಎಲ್ಲ ಹಚ್ಚಿದೆ ಬಂದ ತಕ್ಷಣವೇ. ಅಲ್ಲಿಂದ ಬಂದು ಎಲ್ಲ ರೆಡಿ ಮಾಡಿಕೊಂಡು ಕೆಲಸ ಎಲ್ಲ ಮುಗಿಸಿ ದೀಪ ಎಲ್ಲ ಹಚ್ಚಾಯಿತು. ಅದಾದಮೇಲೆ ಅಡುಗೆ ರೆಡಿ ಮಾಡ್ಕೊಳ್ಳೋಣ ಇನ್ನು ನೈಟ್ಗೆ ಅಂತ ಅಂದ್ಬಿಟ್ಟು ಪರೋಟ ತಂದಿದ್ರು ಡ್ಯಾಡಿ. ರೆಡಿ ಪರೋಟ ತಂದಿದ್ರು. ಅದಕ್ಕೆ ಅಲಸಂದೆ ಕಾಳು ಮತ್ತು ಚಪ್ರದ ಅವರೆಕಾಯಿ ತಂದಿದ್ರು. ಅದರದ್ದು ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಡ್ಯಾಡಿಗಂತೂ ಚಪ್ರದ ಅವರೆಕಾಯಿ ಅಂದರೆ ತುಂಬ ಇಷ್ಟ ಡ್ಯಾಡಿಗೆ. ಆ ಸೀಸನ್ನಲ್ಲಿ ತೊಗೊಂಡು ಬರ್ತಾರೆ, ಡ್ಯಾಡಿಗೆ ಇಷ್ಟ. ಅದಕ್ಕೆ ನಾನು ಅದ್ರದ್ದು ಸ್ವಲ್ಪ ಸಾಂಬಾರು ಮಾಡಿಬಿಟ್ಟು ಪರೋಟ ಬೇಯಿಸ್ತಾಯಿದ್ದೆ ನೋಡಿ, ರೆಡಿ ಪರೋಟ. ಡ್ಯಾಡಿಗೆ ಮುದ್ದೆ ಮತ್ತು ಚಪಾತಿ ಇರಲೇಬೇಕು. ಅಂದರೆ ಶುಗರ್ ಅಲ್ವಾ ಡ್ಯಾಡಿಗೆ, ಹಂಗಾಗಿ ಡ್ಯಾಡಿಗೆ ಚಪಾತಿ ಇಲ್ಲ ಪರೋಟ ಮನೇಲಿ ಇರಲೇಬೇಕು. ಇಲ್ಲಾಂದರೆ ಜಾಸ್ತಿ ರೈಸ್ ತಿನ್ನಲ್ಲ. ರೈಸ್ ತಿಂದಿದ್ದ ಟೈಮ್ಗೆ ಕಾಲೆಲ್ಲ ಉರಿ ಬರ್ತೈತೆ ಅಂತೆಲ್ಲ ಇದು ಮಾಡ್ತಾರೆ. ಅದಕ್ಕೆ ನಾವು ಮುದ್ದೆ ಮತ್ತು ಚಪಾತಿ ಏನಾದರೂ ಮಾಡ್ತಾಯಿರ್ತೀವಿ. ಅದಕ್ಕೆ ಇವತ್ತು ಡ್ಯಾಡಿ ರೆಡಿ ಪರೋಟ ತಂದಿದ್ದೀನಿ. ಅದಕ್ಕೆ ಚಪ್ರದ ಅವರೆಕಾಯಿ ಮತ್ತು ಅಲಸಂದೆ ಕಾಳು ಹಾಕ್ಬಿಟ್ಟು ಸ್ವಲ್ಪ ಗೊಜ್ಜಿನಂಗೆ ಮಾಡು ಸಾಂಬಾರು ಅಂತ ಅಂದಿದ್ರು. ಅದಕ್ಕೆ ಮಾಡ್ತಾಯಿದ್ದೆ ನೋಡಿ. ಟಿ ವಿಲಿ ಸಾಂಗ್ ಬರ್ತಾಯಿತ್ತು. ನನ್ನ ಮಗಳು ನೋಡಿ ಆ ಸಾಂಗ್ ಕೇಳಿಸ್ಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ದಾಳೆ. ಅಮ್ಮ ಡ್ಯಾನ್ಸ್ ಮಾಡ್ತೀನಿ ಅಂದ್ಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ದಾಳೆ. ಮಕ್ಕಳು ಒಂದು ಆಟನೇ ನೋಡೋಕ್ಕೆ ಒಂದು ಚೆಂದ ಅಲ್ವಾ ಫ್ರೆಂಡ್ಸ್. ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟವಾಗಿರಪ್ಪ ನಾಗಶಕ್ತಿ ಕುಟುಂಬ ಚಾನಲ್ಗೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಎಲ್ಲರೂ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು. ಈ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್.